ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಬಳಿಯ ಶಿರೂರು ಗುಡ್ಡ ಕುಸಿತದ ಅಡಿಯಲ್ಲಿ ಸಿಕ್ಕಾಕೊಂಡು ಮೃತಪಟ್ಟವರ ಸಂಖ್ಯೆ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. ಅರೆ ಕ್ಷಣದಲ್ಲಿ ಪ್ರಾಣ ಪಕ್ಷಿ ಏನಾದರೂ ಹಾರಿ ಹೋಗಿಬಿಟ್ರೆ ಸಹಿಸಿಕೊಳ್ಳಬಹುದೇನೋ, ಆದರೆ ಈ ರೀತಿಯಾಗಿ ಅನುಮಾನದಲ್ಲಿ ಆತ ಬದುಕಿರಬಹುದಾ ಅಥವಾ ಇಲ್ವಾ ಅನ್ನೋ ಹುಡುಕಾಟ ಇದೆಯಲ್ಲ, ಆ ಶೋಧ ಕಾರ್ಯಾಚರಣೆ ಇದೆಯಲ್ಲ, ಆ ಕುಟುಂಬದವರು ಇದನ್ನು ಹೇಗೆ ಅರಗಿಸಿಕೊಳ್ಳಬೇಕು, ಜೊತೆಗೆ ಈ ತರಹದ ನರಕ ಯಾತನೆ ಯಾವ ಕುಟುಂಬಕ್ಕೂ ಕೂಡ ಬರಬಾರದು. ಈಗಾಗಲೇ ಈ ಘಟನೆ ನಡೆದು 6 ದಿನಗಳು ಕಳೆದೋಗಿದೆ. ಈಗಾಗಲೇ 7 ಮೃತ ದೇಹಗಳು ಕೂಡ ಪತ್ತೆಯಾಗಿದ್ದಾವೆ. ಶೋಧ ಕಾರ್ಯಾಚರಣೆ ದುಸ್ಸಾಹಸವಾಗಿಬಿಟ್ಟಿದೆ. ಯಾಕೆಂದರೆ ಪ್ರತಿನಿತ್ಯ ವರ್ಣಾರ್ಭಟ, ನಿರಂತರವಾಗಿ ಸುರಿತಾ ಇರೋ ಮಳೆ, ಇದರ ನಡುವೆಯೇ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇರೋದು. ಈಗ ಅಚ್ಚರಿಯ ವಿಷಯ ಅಂದರೆ ಆ ಮಣ್ಣಿನ ಅಡಿಯಲ್ಲಿ ಸಿಗಾಕೊಂಡಿರೋ ಲಾರಿ ಡ್ರೈವರ್ ಅರ್ಜುನ ಇದ್ದಾನಲ್ಲ, ಆತ ಬದುಕಿರಬಹುದು ಎಂಬ ಒಂದು ಭರವಸೆಯ ಮೇಲೆ ಶೋಧ ಕಾರ್ಯಾಚರಣೆಯನ್ನು ತ್ವರಿತಗೊಳಿಸಿರೋದು. ಅದಕ್ಕೂ ಕೂಡ ಕಾರಣವಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಘಟನೆಯ ಭೀಕರತೆ ಎಲ್ಲವೂ ಕೂಡ ನಿಮಗೆ ನೆನಪಿದೆ ಅಂದುಕೊಳ್ತೀನಿ. ಗಂಗಾವಳಿ ನದಿಯ ಪಕ್ಕದಲ್ಲೇ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 66, ಅವತ್ತು ಆ ವರ್ಣಾರ್ಭಟ ಶುರುವಾಗ್ತಿದ್ದ ಹಾಗೆ ಆ ಗುಡ್ಡ ಕುಸಿತದ ಅಡಿಯಲ್ಲಿ ಆ ಹೋಟೆಲ್ಲೇ ಕೊಚ್ಚಿಕೊಂಡು ನೀರು ಪಾಲಾಗಿದ್ದು ಗೊತ್ತೇ ಇದೆ. ಅದರ ಅಡಿಯಲ್ಲಿ ಸಿಕ್ಕು ಮೃತಪಟ್ಟುಬಿಟ್ರು. ಇಡೀ ಹೋಟೆಲ್ನ 4 ಜನರು ಕೂಡ ಕುಟುಂಬದವರು ಮಣ್ಣು ಪಾಲಾಗಿಬಿಟ್ರು, ಇಹಲೋಕವನ್ನು ತ್ಯಜಿಸಿಬಿಟ್ರು. 30 ಅಡಿ ಎತ್ತರದ ಗುಡ್ಡದ ಮೇಲಿನ ಕಲ್ಲು ಆ ಎದುರಿಗಿದ್ದ ಗಂಗಾವಳಿ ನದಿಗೆ ಬಂದು ರಭಸವಾಗಿ ಬಿದ್ದಾಗ ಆ ನೀರು ಚಿಮ್ಮಿ ನದಿಯ ಆಚೆಗಿನ 2 ಮನೆಗಳನ್ನು ಕೂಡ ಸರ್ವನಾಶ ಮಾಡಿಬಿಡುತ್ತೆ. ಅಂದರೆ ಆವತ್ತಿನ ಮಳೆ ಮತ್ತು ಆ ಗುಡ್ಡ ಕುಸಿತದ ಭೀಕರತೆ ಮತ್ತು ಪರಿಣಾಮಗಳ ಅರಿವು ನಿಮ್ಗೆ ಆಗುತ್ತೆ ಅಂದುಕೊಳ್ತೀನಿ. ನಿಮಗೆಲ್ರಿಗೂ ಕೂಡ ಈಗ ಒಂದು ಪ್ರಾರ್ಥನೆ ಮಾಡೋ ಅವಕಾಶವಿರೋದು, ಜೊತೆಗೆ ಆ ಕುಟುಂಬದವರು ನಿರೀಕ್ಷೆ ಮಾಡ್ತಾ ಇರೋದು ಒಂದೇ, ಆ ಲಾರಿ ಡ್ರೈವರ್ ಅರ್ಜುನ ಬದುಕಿ ಬರಲಿ ಅಂತ. ಪ್ರತಿನಿತ್ಯವೂ ಕೂಡ ಶೋಧ ಕಾರ್ಯಾಚರಣೆ ಹಗಲು ರಾತ್ರಿ ಅನ್ನೋದೇ ನಡೀತಾ ಇದೆ. ಈಗ ಆರ್ಮಿ ಎಂಟ್ರಿ ಕೊಟ್ಟಿರೋದು, ಆರ್ಮಿಯ ಆಪರೇಷನ್ ಶುರುವಾಗಿರೋದು, ಮಿಲಿಟರಿ ಆಪರೇಷನ್ ಶುರುವಾಗ್ತಿದ್ದಾಗೆ ಅರ್ಜುನ ಬದುಕಿ ಬರ್ತಾನೆ ಅನ್ನೋ ನಿರೀಕ್ಷೆ ಹೆಚ್ಚಳವಾಗ್ತಾ ಇರೋದು. ಬೆಳಗಾವಿಯಿಂದ ಶಿರೂರಿಗೆ ಗೋವಾ ಮುಖಾಂತರ ಪ್ರಧಾನಿಗಳ ಸೂಚನೆ ಮೇರೆಗೆ ಮಿಲಿಟರಿ ಟೀಮ್ ಈಗಾಗಲೇ ಬಂದಿದೆ. ಹಗಲು ರಾತ್ರಿ ಎನ್ನದೆ 10 JCBಗಳು, ಕಾರ್ಮಿಕರು ಎಲ್ಲರೂ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮುಂದಾಗಿದ್ದಾರೆ. ಒಂದು ಕಡೆ ಬೆಂಜ್ ಕಾರ್ನ ಲೊಕೇಶನ್ ಕೂಡ ಅದೇ ಗುಡ್ಡ ಕುಸಿತದ ಅಡಿಯಲ್ಲಿ ಪತ್ತೆಯಾಗಿರೋದು, ಇನ್ನೊಂದು ಕಡೆ ಈ ಟಿಂಬರ್ ಲಾರಿಯ ಲೊಕೇಶನ್ ಕೂಡ ಪತ್ತೆಯಾಗಿರೋದು. ಕೇರಳದ ಲಾರಿ ಡ್ರೈವರ್ ಆತನು ಕೂಡ ಈಗ ಬದುಕಿ ಬರಲಿ ಅಂತ ಎಲ್ಲ ಕಡೆ ಪ್ರಾರ್ಥನೆ ಶುರುವಾಗ್ತಾ ಇದೆ. ಒಂದು ಕಡೆ ಈ ಅವೈಜ್ಞಾನಿಕತೆಯ ಕಾಮಗಾರಿಯ ಬಗ್ಗೆಯೂ ಕೂಡ ವಿರೋಧಗಳು ಕೇಳಿಬರ್ತಾ ಇದ್ದಾವೆ. ಯಾಕೆ ಅಂದರೆ ನಾವೆಲ್ಲರೂ ಕೂಡ ಪ್ರಕೃತಿಯ ವಿರುದ್ಧವಾಗಿ ನಡೆದಾಗ ಪ್ರಕೃತಿ ಕಲಿಸೋ ಪಾಠಗಳಿದೆಯಲ್ಲ, ಅದೆಲ್ಲವೂ ಕೂಡ ಈ ಪರಿಣಾಮಗಳೇ ಅನಿಸಿಬಿಡುತ್ತೆ. ಪ್ರತಿಶತ 30% ಕಾಡು ಇರಲೇಬೇಕು ನಮ್ಮ ಪ್ರದೇಶದಲ್ಲಿ, ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಅಥವಾ ನಾವಿರೋ ಪ್ರದೇಶಗಳಲ್ಲಿ ಅಂತ ವಿಜ್ಞಾನವೇ ಹೇಳುತ್ತೆ. ಅದರ ವಿರುದ್ಧವಾಗಿ ನಡೆದಾಗ, ಕಾಡುಗಳನ್ನು ನಾಶ ಮಾಡಿ ನಾವಲ್ಲಿ ಯಾವುದೋ ರಸ್ತೆಗಳನ್ನು ನಿರ್ಮಾಣ ಮಾಡಿದಾಗ ಅಥವಾ ಅವೈಜ್ಞಾನಿಕವಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡಿಬಿಟ್ರೆ ಈ ತರಹದ ಗುಡ್ಡ ಕುಸಿತಗಳು ಎಲ್ಲವೂ ಕಂಡು ಬರುತ್ತೆ. ಮಣ್ಣಿನ ಸವಕಳಿ ಆಗೋದು ಇದೆಲ್ಲವೂ ಕೂಡ ಸದ್ಯ ಈಗ ನಮಗೆ ಉಳಿದಿರುವುದು ಒಂದೇ, ಈಗ ಆ ಗುಡ್ಡದ ಕುಸಿತದ ಅಡಿಯಲ್ಲಿ ಸಿಕ್ಕವರು ಉಳಿದು ಬರಲಿ ಅನ್ನೋ ಪ್ರಾರ್ಥನೆ. ಅದು ನಿರೀಕ್ಷೆಗೂ ಮೀರಿದಂತಹ ಭರವಸೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈಗೇನೆಲ್ಲ ಇದೆಯಲ್ಲ, ಈ ಹಿಂದೆ ನಡೆದಂಥ ಈ ಗ್ಯಾಸ್ ಟ್ಯಾಂಕರ್ನ ತೆರವುಗೊಳಿಸಿದಂತೆಯೇ ಈ ಒಂದು ಘಟನೆಯನ್ನು ಕೂಡ ಎಲ್ಲ ಶೋಧ ಕಾರ್ಯಾಚರಣೆಗಳು SDRF ಮತ್ತು NDRF ಎಲ್ಲವೂ ಕೂಡ ತ್ವರಿತವಾಗಿ ಕಾರ್ಯಾಚರಣೆ ಮಾಡಿ ಆತನನ್ನು ಉಳಿಸಿಕೊಂಡು ಬರಲಿ ಅನ್ನೋದಷ್ಟೇ. ಅದಕ್ಕೆ ಕಾರಣ ಕೂಡ ಇದೆ. ಏಕೆಂದರೆ ಅರ್ಜುನನ ಪತ್ನಿ ಆತನಿಗೆ, ಆ ಲಾರಿ ಡ್ರೈವರ್ಗೆ ಫೋನ್ ಮಾಡಿದಾಗ ಆರಂಭದಲ್ಲಿ ಫೋನ್ ಸ್ವಿಚ್ ಆಫ್ ಆಗಿತ್ತಂತೆ, ತದನಂತರ ರಿಂಗ್ ಆಗಿಬಿಟ್ಟಿದೆ. ಅದೇ ಒಂದು ಭರವಸೆಯ ಮೇಲೆ ಆತ ಇನ್ನೂ ಕೂಡ ಬದುಕಿರಬಹುದು ಅನ್ನೋ ನಿರೀಕ್ಷೆ ಹೆಚ್ಚಳವಾಗ್ತಾ ಇರೋದು. ಆತನ ತಲೆಯ ಮೇಲೆ ಬಿದ್ದಿರೋದು ಅಲ್ಪ ಸ್ವಲ್ಪದ ಮಣ್ಣಲ್ಲ, 7 ಟನ್ನಷ್ಟು ಮಣ್ಣು ಆತನ ಮೇಲೆ ಬಿದ್ದಿರೋದು, ಆ ಲಾರಿಯ ಮೇಲೆ ಬಿದ್ದಿರೋದು. ಇನ್ನಷ್ಟು ಕೂಡ ಗುಡ್ಡ ಆ ಕಡೆ ಪಕ್ಕದಲ್ಲೂ ಕೂಡ ಕುಸಿತಾ ಇದೆ. ಒಂದು ಕಡೆ ಭಯದಲ್ಲೇ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಭೂ ಸವಕಳಿ ಅನ್ನೋದು ಅದು ನಾವು ಅಂದುಕೊಂಡಂತಲ್ಲ. ಹೆಚ್ಚಾಗಿ ಈ ಮಳೆ ನೀರು ಗುಡ್ಡದಿಂದ ಇಳಿದು ಬರ್ತಿದ್ದ ಹಾಗೆ ಇನ್ನಷ್ಟು ಗುಡ್ಡ ಕುಸಿತ ಹೆಚ್ಚಳವಾಗುತ್ತೆ. ಒಂದು ಕಡೆ ಈ ಮಳೆ ನಿರಂತರವಾಗಿ
ಅಲ್ಲಿ ಉತ್ತರ ಕನ್ನಡದ ಅಂಕೋಲ ಬಳಿ ಇರೋ ಶಿರೂರು ಪ್ರದೇಶದಲ್ಲಿ ನಿರಂತರವಾಗಿ ಸುರಿತಾ ಇರತಕ್ಕಂಥ ಮಳೆಯೂ ಕೂಡ ಶೋಧ ಕಾರ್ಯಾಚರಣೆಗೆ ಅಡ್ಡಿಪಡಿಸ್ತಾ ಇದೆ. ಒಂದು ಕಡೆ ಬಂಡೆ ಕಲ್ಲುಗಳು ನಿರಂತರವಾಗಿ ಬೀಳ್ತಾ ಇರೋದು, ಮತ್ತೊಂದು ಕಡೆ ಮಣ್ಣು ಜಾರ್ಕೊಂಡು ಬರ್ತಾ ಇರೋದು, ಇವೆಲ್ಲದರ ನಡುವೆ ಈಗ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ. ಕೇರಳ ಮೂಲದ ಹೊಡೆತನ ಇರತಕ್ಕಂಥ ವೈಟ್ ಕಲರ್ ಬೆಂಜ್ ಲಾರಿ ಅದು KA-15A7427. ನಿಮ್ಮ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ. ಮಣ್ಣಿನ ಅಡಿ ಸಿಲುಕ ಹಾಕ್ಕೊಂಡಿರೋದು. ಒಂದು ಕಡೆ ರಡಾರ್ ಸಾಧನಗಳನ್ನು ತರಿಸ್ಬಿಟ್ರು. ರಡಾರ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಹೆಚ್ಚಾಗಿ ನಾನು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸೋದಾದರೆ, ಅದು ಎಲ್ಲಿ ಮೆಟಲ್ ಇರುತ್ತಲ್ಲ ಆ ಮೆಟಲ್ನ ಡಿಟೆಕ್ಟ್ ಮಾಡುತ್ತೆ. ಲಾರಿ ಕಬ್ಬಿಣದ ಲಾರಿ ಆಗಿದ್ದರೆ ಆ ಮೆಟಲ್ಗೆ ಅದು ರಿಫ್ಲೆಕ್ಟ್ ಆಗಿ ಮತ್ತೆ ಸಿಗ್ನಲ್ಸ್ಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೆಚ್ಚಾಗಿ ಈ ಏರೋಪ್ಲೇನ್ಸ್ಗಳು ಬಿದ್ದಾಗ ಅಥವಾ ದುರಂತಗಳು ನಡೆದಾಗ ಯಾವುದೋ ಪ್ರದೇಶದಲ್ಲಿ ಕಾಡಲ್ಲಿ ಸಮುದ್ರದಲ್ಲಿ ಬಿದ್ದುಬಿಟ್ರೆ ಈ ರೆಡಾರ್ ಸಾಧನವನ್ನು ಬಳಸ್ತಾರೆ. ಹಾಗೆ ಈ ರೆಡಾರ್ ಸಿಗ್ನಲ್ಸ್ ಕೂಡ ಈಗ ಸಿಗ್ತಾ ಇಲ್ವಂತೆ. ಅದು ಸಿಗ್ನಲ್ ಸಿಕ್ಕಿಬಿಟ್ರೆ ಆ ಗುಡ್ಡ ಬಿದ್ದುಬಿಟ್ಟಿದೆಯಲ್ಲ ಮಣ್ಣು ಟನ್ಗಟ್ಟಲೆ, ಅದು ಯಾವ ದಿಕ್ಕಿನಲ್ಲಿ ಸಿಗ್ನಲ್ ಬರುತ್ತೋ ಅಲ್ಲಾದರೂ ಕೂಡ ಮಣ್ಣು ಅಗಿಯೋ ಕೆಲಸವನ್ನು ಮಾಡ್ತಾರೆ. ಆದರೆ ಅದು ಕೂಡ ಈಗ ನಿಧಾನಗತಿಯಲ್ಲಿ ಸಾಗ್ತಾ ಇರೋದು. ಕೇರಳದವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಬಳಿ ಅಷ್ಟು ಸಾಧನಗಳಿಲ್ಲದೆ ಇದ್ದರೆ, ಆತ ಕೇರಳ ಮೂಲದವನಾಗಿರೋದ್ರಿಂದ ಕೇರಳ ಸರ್ಕಾರವೂ ಮಧ್ಯಪ್ರವೇಶ ಮಾಡಿರೋದು. ನಿಮ್ಮ ಹತ್ರ ಆ ಥರದ ಸಾಧನಗಳಿದ್ದರೆ ಅಟ್ಲೀಸ್ಟ್ ಬೇರೆ ರಾಜ್ಯಗಳಿಂದಲಾದರೂ ತರಿಸ್ಕೊಂಡು ನೀವು ಕಾರ್ಯಾಚರಣೆ ಮಾಡಿ ಅಂತ. ಆದರೆ ಇದು ಕಾರ್ಯಾಚರಣೆ ತಂಡದ ವೈಫಲ್ಯವೂ ಅಲ್ಲ ಅಥವಾ ಅಗತ್ಯ ಸೌಲಭ್ಯಗಳು ಇಲ್ಲ ಅನ್ನೋದನ್ನ ಜರಿಯೋ ಸಮಯವೂ ಅಲ್ಲ. ಎಲ್ಲ ರೀತಿಯ ಪ್ರಯತ್ನಗಳನ್ನು ಕರ್ನಾಟಕ ಸರ್ಕಾರವೂ ಮಾಡ್ತಾ ಇದೆ. ಈಗಾಗಲೇ ಅನೇಕ ಮಿನಿಸ್ಟರ್ಸ್ಗಳು ಕೂಡ ಆ ಪ್ರದೇಶಕ್ಕೆ ಭೇಟಿ ಕೊಟ್ಟು ಬಂದಿದ್ದಾರೆ. ತ್ವರಿತವಾಗಿಯೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಈ ನಡುವೆ ಕೇರಳ ಸರ್ಕಾರ ಮತ್ತೆ ಮಧ್ಯಪ್ರವೇಶವನ್ನು ಮಾಡಿ ಇನ್ನಷ್ಟು ಬೇಗ ಕಾರ್ಯಾಚರಣೆ ಮಾಡಿ ನಮ್ಮ ಮನೆಯ ಮಗನನ್ನು ಉಳಿಸ್ಕೊಡಿ ಅಂತ. ಹೆಚ್ಚಾಗಿ ಆ ಒಬ್ಬ ಅರ್ಜುನನ ಸಾವು ಬದುಕಿನ ಹೋರಾಟ ಇದೆಯಲ್ಲ, ಆತ ಏನಾದರೂ ಬದುಕಿ ಬಂದರೆ ಅದು ಅವನ ಅದೃಷ್ಟ, ಮತ್ತು ಸಾವಿನ ಮನೆಯ ಬಾಗಿಲನ್ನು ತಟ್ಟಿ ಮತ್ತೆ ಬದುಕಿ ಬಂದ ಹಾಗತ್ತೆ. ಅದೊಂದು ಪವಾಡ ರೀತಿಯಾದಂಥ ಘಟನೆಯೇ ಸರಿ. ಹೆಚ್ಚಾಗಿ ಈ ನೆಲಕ್ಕೆ ನುಗ್ಗುವ ರಡಾರ್ಗಳನ್ನು ತರಿಸಲಾಗಿದೆ. ಜೊತೆಗೆ ಈ ಲೋಹ ಶೋಧಕ ಮಾಡ್ತಕ್ಕಂಥ, ಈ ಲೋಹಗಳನ್ನು ಡಿಟೆಕ್ಟ್ ಮಾಡ್ತಕ್ಕಂಥ ಸಾಧನಗಳನ್ನು ಎಲ್ಲವನ್ನೂ ಕೂಡ ತಂದಾಗಿದೆ. ಇನ್ನು ಹೆಚ್ಚಿನ ಕೆಲಸ ಮಾಡಿದ್ದು ಅಂದರೆ ಈ ಪ್ರಧಾನಿಗಳ ಸೂಚನೆಯ ಮೇರೆಗೆ ಮಿಲಿಟರಿ ಆಪರೇಷನ್ ಕೂಡ ಶುರುವಾಗಿರೋದು. ಒಟ್ಟಾರೆಯಾಗಿ ಆ ಗುಡ್ಡ ಕುಸಿತದ ಅಡಿಯಲ್ಲಿ ಸಿಕ್ಕಂಥವ್ರು ಇನ್ನೂ ಕೂಡ ಯಾರ್ಯಾರಿದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಅವತ್ತು ಆ ಹೋಟೆಲ್ನಲ್ಲಿ ಟೀ ಕುಡಿಲಿಕ್ಕೋ ಊಟ ಮಾಡಲಿಕ್ಕೋ ಬಂದವರು ಅವರು ಏಕಾಏಕಿ ಮಣ್ಣು ಕುಸಿದು ಬಿಡ್ತು. ಅಲ್ಲೇ ಪಕ್ಕದಲ್ಲಿದ್ದಂಥ ಜರಿಯಲ್ಲಿ ಸ್ನಾನ ಮಾಡಲಿಕ್ಕೆ, ಆ ಜರಿಯ ನೀರನ್ನು ಕುಡಿಲಿಕ್ಕೆ ಸೂಕ್ತವಾದ ಜಾಗ ಅಂತ ಹೋಟೆಲ್ ಮುಂದೆ ಹೆಚ್ಚು ಲಾರಿಗಳನ್ನು ನಿಲ್ಲಿಸ್ತಾ ಇದ್ರಂತೆ. ಆದರೆ ಆ ವಿಧಿ ಆಟವೇ ಬೇರೆ ಆಗಿತ್ತು, ಜವರಾಯನ ಆಟವೇ ಬೇರೆ ಆಗಿತ್ತು. ಎಲ್ಲರನ್ನ ಬಲಿ ತೆಗೆದುಕೊಂಡು ಬಿಡ್ತು. ಇನ್ನಷ್ಟು ಜನರು ಆ ಮಣ್ಣಿನ ಅಡಿ ಸಿಲುಕಿದ್ದಾರಾ, ಯಾರ್ಯಾರು ಇನ್ನೂ ಕೂಡ ಅದು ಶೋಧ ಕಾರ್ಯದಲ್ಲಿ ಪತ್ತೆಯಾಗಬೇಕಾಗಿದೆ. ಆದರೆ ಆ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆ ಲಾರಿಯ ಅಡಿಯಲ್ಲಿ ಸಿಕ್ಕಾಕಿಕೊಂಡಿರೋ ಅರ್ಜುನ ಅಥವಾ ಇನ್ಯಾರ್ಯಾರು ಸಿಕ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಬದುಕಿ ಬರಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡುವುದಷ್ಟೇ ನಮ್ಮ ಕೆಲಸ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು.